ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಹೊತ್ತಿನ ವಿಶೇಷ ಕನೆಕ್ಟಿಂಗ್ ಲೇಡಿ ಲಿಂಕ್. ನಾನು ಕೀರ್ತಿಶ್ರೀ. ದೆಹಲಿಯ ಕೆಂಪು ಕೋಟೆ ಬಳಿ ಕಾರಿನಲ್ಲಿ ಸಂಭವಿಸಿರೋ ಸ್ಫೋಟದಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಕಳೆದೊಂದು ದಶಕದಲ್ಲಿ ಭಾರತದಲ್ಲಿ ನಡೆದಿರೋ ಅತ್ಯಂತ ಭೀಕರ ಸ್ಫೋಟಗಳಲ್ಲಿ ಇದು ಮೊದಲನೆಯದ್ದು. ಸೋಮವಾರ ಸಂಜೆ ನಡೆದಿರೋ ಸ್ಫೋಟದಿಂದ ದೆಹಲಿ ಸೇರಿ ಭಾರತದ ಹಲವೆಡೆ ಹೈ ಅಲರ್ಟ್ ಘೋಷಣೆಯಾಗಿದೆ. ಇದರ ನಡುವೆ ದೆಹಲಿ ಸ್ಫೋಟಕ್ಕೂ ಬೆಂಗಳೂರಿಗೂ ಲಿಂಕ್ ಸಿಕ್ಕಿದೆ. ಏನದು ಲಿಂಕ್ ಅಂತ ತೋರಿಸ್ತೀವಿ ನೋಡಿ. ಸೋಮವಾರ ಸಂಜೆ 6:50 ಸಮಯ ದೆಹಲಿ ಕೆಂಪುಕೋಟೆ ಎದುರಿನ ನೇತಾಜಿ ಸುಭಾಷ್ ರಸ್ತೆಯಲ್ಲಿ ಜನ ಎಂದಿನಂತೆ ಸಂಚಾರ ಮಾಡ್ತಿದ್ರು. ಕೆಂಪುಕೋಟೆ ನೋಡಲು ಬಂದಿದ್ದ ಪ್ರವಾಸಿಗರು ಕತ್ತಲಾದ ಕಾರಣ ಆಗಷ್ಟೇ ಅಲ್ಲಿಂದ ಒಬ್ಬೊಬ್ಬರಾಗಿ ಕೆಂಪುಕೋಟೆಯನ್ನ ನೋಡಿ ಹಿಂತಿರುಗುತ್ತಿದ್ರು. ಕೆಂಪುಕೋಟೆಯ ಬಳಿಯ ಚಾಂದನಿ ಚೌಕ್ ಬಳಿಯ ಮಾರುಕಟ್ಟೆ ಜನರಿಂದ ಗಿಜಿಗೂಡುತ್ತಿತ್ತು. ಮುಂದಿನ ಕೆಲವೇ ಕ್ಷಣಗಳಲ್ಲಿ ತಾವು ಒಂದು ಸ್ಫೋಟಕ್ಕೆ ಸಾಕ್ಷಿಯಾಗ್ತೀವಿ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಇಂಥ ಹೊತ್ತಲ್ಲಿ ಕೆಂಪುಕೋಟೆಯಿಂದ ಕೆಲವೇ ಮೀಟರ್ ದೂರದಲ್ಲಿರೋ ಟ್ರಾಫಿಕ್ ಸಿಗ್ನಲ್ನಲ್ಲಿ ರೆಡ್ ಲೈಟ್ ಬಿದ್ದಿತ್ತು. ಆಗ ಅಲ್ಲಿಯೇ ಇದ್ದ I-20 ಕಾರಿನಲ್ಲಿ ಸಂಭವಿಸಿದ್ದ ಸ್ಫೋಟ ಅಲ್ಲಿನ ಚಿತ್ರಣವನ್ನೇ ಬದಲಿಸಿಬಿಟ್ಟಿತ್ತು. ದೆಹಲಿಯ ಸ್ಫೋಟಕ್ಕೂ ಬೆಂಗಳೂರಿಗೂ ಇದೆ ಅದೊಂದು ಲಿಂಕ್. ಸಿಲಿಕಾನ್ ಸಿಟಿಯಲ್ಲಿ ಗುಜರಾತ್ ATS ಆಡಿತ್ತು ರಣಬೇಟೆ. ದೆಹಲಿಯಲ್ಲಿ ಸೋಮವಾರ ನಡೆದಿರೋ ಸ್ಫೋಟಕ ಬೆಂಗಳೂರಿಗೂ ಒಂದು ಲಿಂಕ್ ಇದೆ. ದೆಹಲಿ ಸ್ಫೋಟದ ಬೆನ್ನತ್ತಿ ಹೋದಂತೆ ಹೊರಬಂದ ಸತ್ಯಗಳು ಬೆಂಗಳೂರಿನಿಂದ ಆದ ಅದೊಂದು ಬಂಧನಕ್ಕೆ ಬೆಸೆದುಕೊಳ್ಳುತ್ತಿದೆ. ಇದಕ್ಕೆ ಕಾರಣ ಬೆಂಗಳೂರು ಪೊಲೀಸರಲ್ಲ, CCB ಪೊಲೀಸರೂ ಅಲ್ಲ, NIA ಅಂತೂ ಅಲ್ಲವೇ ಅಲ್ಲ. ಈ ಬಂಧನಕ್ಕೆ ಕಾರಣ ಗುಜರಾತ್ ATS. ಇದೇ ವರ್ಷದ ಜುಲೈನಲ್ಲಿ ಗುಜರಾತ್ ATS ದೇಶದ ವಿವಿಧೆಡೆ ದಾಳಿ ನಡೆಸಿ 4 ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಅವರು ನೀಡಿದ ಮಾಹಿತಿ ಆಧರಿಸಿ ಗುಜರಾತ್ ATS ಸಿಲಿಕಾನ್ ಸಿಟಿಯಲ್ಲಿ ರಣಬೇಟೆ ಆಡಿತ್ತು. ಈ ವೇಳೆ ಬೆಂಗಳೂರಿನಲ್ಲಿ ತನ್ನ ಸಹೋದರನ ಜೊತೆ ನೆಲೆಸಿದ್ದ ಮಹಿಳೆಯನ್ನ ವಶಕ್ಕೆ ಪಡೆದು ಗುಜರಾತ್ಗೆ ಕರೆದೊಯ್ದಿದ್ರು. ಬೆಂಗಳೂರಿನ RT ನಗರದಲ್ಲಿ ನೆಲೆಸಿದ್ದ ಮಹಿಳೆ ವಶಕ್ಕೆ. ಮೇಲ್ನೋಟಕ್ಕೆ ಅಮಾಯಕಿ, ಗುಪ್ತ ಜಿಹಾದಿ ಪ್ರಚಾರಕಿ. ಜುಲೈ 29, 2025 ಮಂಗಳವಾರ ಬೆಂಗಳೂರಿನ RT ನಗರದಲ್ಲಿ ಗುಜರಾತ್ ATS ಸದ್ದಿಲ್ಲದೆ ಒಬ್ಬ ಮಹಿಳೆಯನ್ನ ಬಂಧಿಸಿತ್ತು. ಆಕೆಯ ಹೆಸರು ಶಮಾ ಪರ್ವಿನ್ ಅನ್ಸಾರಿ. ಮೂಲತಃ ಜಾರ್ಖಂಡ್ ಮೂಲದವಳಾದ ಈಕೆ ಬೆಂಗಳೂರಿನಲ್ಲಿ ತನ್ನ ಸಹೋದರನ ಜೊತೆ ವಾಸವಾಗಿದ್ದಳು. ಎಲ್ಲರ ಜೊತೆ ಬೆರೆಯುತ್ತಿದ್ದ ಈಕೆ ಉಗ್ರ ಚಟುವಟಿಕೆ ಮಾಡ್ತಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಸಾಮಾನ್ಯವಾಗಿ ಎಲ್ಲ ಉಗ್ರರು ಕೂಡ ಇದೇ ರೀತಿ ಜೀವನ ನಡೆಸ್ತಿರ್ತಾರೆ ಅನ್ನೋದು ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಗೊತ್ತಾಗಿದೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕುತ್ತಿದ್ದ ಉಗ್ರರನ್ನ ತನಿಖಾ ಸಂಸ್ಥೆಗಳು ಬಂಧಿಸಿ ಕರೆದೊಯ್ದ ವೇಳೆ ಅವರ ಸುತ್ತಲಿನ ಜನ ಅಚ್ಚರಿಗೆ ಒಳಗಾಗ್ತಾರೆ. ಶಮಾ ಪರ್ವಿನ್ ಅನ್ಸಾರಿ ವಿಚಾರದಲ್ಲೂ ಇದೇ ರೀತಿಯಾದಂಥ ನೆರೆಹೊರೆಯವರು ಆಕೆಯ ಬಂಧನ ವಿಚಾರ ಕೇಳಿ ಅಚ್ಚರಿಪಟ್ಟುಕೊಂಡಿದ್ರು. ತನ್ನ ಸಹೋದರನ ಜೊತೆ ಬದುಕುತ್ತಿದ್ದ ಈಕೆ ಅಮಾಯಕಿಯಂತೆ ಜೀವನ ಮಾಡಿಕೊಂಡು ಹೋಗುತ್ತಿದ್ಲು. ಆದರೆ ಯಾರಿಗೂ ಗೊತ್ತೇ ಇಲ್ಲದಂತೆ ಜಿಹಾದ್ ಪ್ರಚಾರಕಿಯಾಗಿ ಹಲವು ಯುವಕರ ತಲೆ ಕೆಡಿಸುವ ಕಾರ್ಯದಲ್ಲೇ ತೊಡಗಿಕೊಂಡಿದ್ಲು ಅನ್ನೋದು ಗೊತ್ತಾಗಿತ್ತು. ಇದು ಗೊತ್ತಾದ ಬಳಿಕವೇ ಗುಜರಾತ್ ಭಯೋತ್ಪಾದನೆ ನಿಗ್ರಹ ದಳ ಈಕೆಯ ಬೇಟೆಯಾಡಿತ್ತು. ಶಮಾ ಪರ್ವಿನ್ ಕುರಿತು ಶಂಕಿತರು ನೀಡಿದ್ದರು ಮಾಹಿತಿ.
ಸೋಷಿಯಲ್ ಮೀಡಿಯಾನೇ ಶಮಾ ಪರ್ವಿನ್ಗೆ ಅಸ್ತ್ರ. ಸೋಷಿಯಲ್ ಮೀಡಿಯಾಗಳಿಂದ ಸಮಾಜಕ್ಕೆ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಅಪಾಯವಿದೆ ಅನ್ನೋದು ಆಗಾಗ ಪ್ರೂವ್ ಆಗುತ್ತಲೇ ಇದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋ ಒಂದೇ ಒಂದು ಪೋಸ್ಟ್ ಎಂಥ ಅನಾಹುತಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೆ 2020ರಲ್ಲಿ ಬೆಂಗಳೂರಿನ ಡಿಜೆ ಹಳ್ಳಿ ಕೆಜಿ ಹಳ್ಳಿಯ ಪೊಲೀಸ್ ಠಾಣೆಗಳ ಮೇಲೆ ನಡೆದಿದ್ದ ದಾಳಿಯೇ ಸಾಕ್ಷಿ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಧರ್ಮದ ಕುರಿತು ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಾರೆ ಅಂತ ಒಂದು ಕೋಮಿನವರು ರೌದ್ರಾವತಾರ ಮೆರೆದಿದ್ರು. ಇಂಥ ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಶಮಾ ಪರ್ವಿನ್ ಧರ್ಮದ ಅಫೀಮು ಹಂಚೋ ಕೆಲಸ ಮಾಡ್ತಿದ್ಲ. ಈ ವರ್ಷದ ಜುಲೈ ಮಧ್ಯಭಾಗದಲ್ಲಿ ಗುಜರಾತ್ ATS ಪೊಲೀಸರು ದೆಹಲಿ, ನೋಯ್ಡಾ, ಅಹಮದಾಬಾದ್ ಮತ್ತು ಮೋದಾಸ್ದಲ್ಲಿ ಜಿಹಾದಿ ಚಟುವಟಿಕೆಗಳನ್ನು ಪ್ರಚೋದಿಸುತ್ತಿದ್ದ ಕೆಲವರನ್ನ ಬಂಧಿಸಿದ್ರು. ಇವೆಲ್ಲವೂ ಮುಸ್ಲಿಂ ಯುವಕರ ತಲೆಯಲ್ಲಿ ಜಿಹಾದಿ ಮನಸ್ಥಿತಿಯನ್ನ ತುಂಬುವ ಗುರಿ ಹೊಂದಿದ್ದು. ಮುಸ್ಲಿಂ ಯುವಕರು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಧಿಕ್ಕರಿಸಿ ದೇಶದಲ್ಲಿ ಇಸ್ಲಾಮಿಕ್ ಕಾನೂನು ಶರಿಯಾ ತರುವ ನಿಟ್ಟಿನಲ್ಲಿ ಸಶಸ್ತ್ರ ಕ್ರಾಂತಿಗೆ ಉತ್ತೇಜನ ನೀಡುತ್ತಿದ್ವು. ಈ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದವರನ್ನ ಕೆಡ್ಡಾಗೆ ಕೆಡವಿದಾಗ ಶಮಾ ಪರ್ವಿನ್ ಹೆಸರು ಬೆಳಕಿಗೆ ಬಂದಿತ್ತು. FB, ಇನ್ಸ್ಟಾದಲ್ಲಿ 10,000ಕ್ಕೂ ಹೆಚ್ಚು ಫಾಲೋವರ್ಸ್. ಅಲ್ ಖೈದಾ ಉಗ್ರರ ಪರ ಕೆಲಸ ಮಾಡುತ್ತಿದ್ದ ಶಮಾ ಪರ್ವಿನ್. ಶಮಾ ಪರ್ವಿನ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಆಪ್ಗಳಲ್ಲಿ ಹಲವಾರು ಖಾತೆಗಳನ್ನು ಹೊಂದಿದ್ದಳು. ಈ ಎಲ್ಲ ಖಾತೆಗಳನ್ನು ಸುಮಾರು 10,000ಕ್ಕೂ ಹೆಚ್ಚು ಜನ ಫಾಲೋ ಮಾಡ್ತಿದ್ರು. ಅಲ್ ಖೈದಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದರೆ ಭಾರತ ಉಪಖಂಡದಲ್ಲಿ ಅಲ್ ಖೈದಾ ಅನ್ನೋ ಸಂಘಟನೆ ಪರ ಶಮಾ ಪರ್ವಿನ್ ಕೆಲಸ ಮಾಡ್ತಿದ್ಲು. ಅಲ್ ಖೈದಾ ಉಗ್ರರ ಅಣತಿಯಂತೆ ಭಾರತ ಸರ್ಕಾರದ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಲು ಯುವಕರಿಗೆ ಪ್ರಚೋದನೆ ನೀಡೋ ಕೆಲಸ ಮಾಡ್ತಿದ್ಲು. ಕೇವಲ ಸೈದ್ಧಾಂತಿಕವಾಗಿ ಆಕೆ ಅಲ್ ಖೈದಾ ಪರ ನಿಂತಿರಲಿಲ್ಲ. ಬದಲಿಗೆ ಪ್ರಚೋದನಾಕಾರಿ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವ ಮೂಲಕ ಭಾರತದಲ್ಲೇ ಕೋಮುಗಲಭೆ ಸೃಷ್ಟಿಸಲು ಪ್ರಯತ್ನ ಮಾಡ್ತಿದ್ಲು ಅಂತ ಗುಜರಾತ್ ATS ತನಿಖೆಯಲ್ಲಿ ಗೊತ್ತಾಗಿತ್ತು. ಪಾಕಿಸ್ತಾನದಲ್ಲಿದ್ದ ಸಂಘಟನೆಗಳ ಜೊತೆ ನಿಕಟ ಸಂಪರ್ಕ. ಭಾರತ ಸರ್ಕಾರದ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಬೆಂಬಲ. ಬೆಂಗಳೂರಿನ RT ನಗರದಲ್ಲಿ ವಾಸವಾಗಿದ್ದ ಶಮಾ ಪರ್ವಿನ್ ಪಾಕಿಸ್ತಾನದ ಸಂಘಟನೆಗಳ ಜೊತೆಗೆ ನಿಕಟ ಸಂಪರ್ಕದಲ್ಲಿ ಇದ್ದಳು ಅಂತ ಗುಜರಾತ್ ATS ತನಿಖೆಯಲ್ಲಿ ಗೊತ್ತಾಗಿತ್ತು. ಫೋನ್ ಮತ್ತು ಇಮೇಲ್ ಮೂಲಕ ಪಾಕಿಸ್ತಾನ್ ಸಂಘಟನೆಗಳ ಜೊತೆ ಸಂಪರ್ಕ ಸಾಧಿಸಿದ್ಲ. ಅಲ್ ಖೈದಾ ನಾಯಕ ಮೌಲಾನಾ ಆಸಿಮ್ ಉಮರ್, ಅಲ್ ಖೈದಾ ಪ್ರತಿಪಾದಕ ಅನ್ವರ್ ಅಲ್ ಅವ್ಲಾಕಿ, ಲಾಹೋರ್ನ ಲಾಲ್ ಮಸೀದಿಯ ಮೌಲಾನಾ ಅಬ್ದುಲ್ ಅಜೀಜ್ ಜಿಹಾದಿ ವಿಡಿಯೋಗಳನ್ನ ಈಕೆ ಶೇರ್ ಮಾಡ್ತಿದ್ಲ. ಈ ಮೂಲಕ ಪ್ರವಾದಿಯನ್ನ ನಂಬದವರ ವಿರುದ್ಧ ಅಥವಾ ಕಾಫಿರರ ವಿರುದ್ಧ ಧರ್ಮಯುದ್ಧ ಮಾಡಲೇಬೇಕು ಅಂತ ಪ್ರತಿಪಾದಿಸಿದ್ಲ. ಜೊತೆಗೆ ಭಾರತ ಸರ್ಕಾರದ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಬೇಕು ಅಂತ ಬಲವಾಗಿ ನಂಬಿದ್ಲು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಶಮಾ ಪರ್ವಿನ್ ಬಂಧನದ ಬಳಿಕ ಬಯಲಾಗಿತ್ತು ಸೀಕ್ರೆಟ್. ಶಮಾ ಪರ್ವಿನ್ ಮೂಲಕ 8 ಉಗ್ರರು ತನಿಖಾ ಸಂಸ್ಥೆಗಳ ಬಲೆಗೆ. ಬೆಂಗಳೂರಿನ RT ನಗರದಲ್ಲಿ ನೆಲೆಸಿದ್ದ ಶಮಾ ಪರ್ವಿನ್ ಬಂಧನದ ಬಳಿಕ ಗುಜರಾತ್ ATS ದೊಡ್ಡ ಷಡ್ಯಂತ್ರವನ್ನೇ ಭೇದಿಸಿದ್ರು. ಕಳೆದ 3-3.5 ತಿಂಗಳಲ್ಲಿ 8ಕ್ಕೂ ಹೆಚ್ಚು ಉಗ್ರರನ್ನ ತಮ್ಮ ಬಲೆಗೆ ಕೆಡವಿದ್ರು. ಗುಜರಾತ್ ATS ನೀಡಿದ ಮಾಹಿತಿ ಆಧರಿಸಿ ಜಮ್ಮು ಕಾಶ್ಮೀರ ಪೊಲೀಸರು, ಹರಿಯಾಣ ಪೊಲೀಸರು, UPS ATS, ದೆಹಲಿ ಪೊಲೀಸರು ಹಲವು ಉಗ್ರರ ಹೆಡೆಮುರಿ ಕಟ್ಟಿ ದೊಡ್ಡದೊಂದು ಜಾಲವನ್ನೇ ಬಯಲಿಗೆ ಎಳೆದಿದ್ದಾರೆ. ಅಲ್ಲದೆ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ್ಕೆ ಉಗ್ರರು ಸಜ್ಜಾಗಿದ್ದಾರೆ ಅನ್ನೋ ಅತಿ ದೊಡ್ಡ ಸೀಕ್ರೆಟ್ ತನಿಖಾ ಸಂಸ್ಥೆಗಳಿಂದ ಗೊತ್ತಾಗಿತ್ತು. ಈ ಮೂಲಕ ಭಾರತದಲ್ಲಿ ನಡೆಯಬಹುದಾಗಿದ್ದ ಹಲವು ಬ್ಲಾಸ್ಟ್ಗಳನ್ನ ತಡೆಯಲಾಗಿದೆ. ಶಮಾ ಪರ್ವಿನ್ ಬಂಧನದ ಬಳಿಕ ಸಿಕ್ಕಿತ್ತು ದೊಡ್ಡ ಚೈನ್ ಲಿಂಕ್. ಆಕೆಯೊಬ್ಬಳ ಬಂಧನದಿಂದಾಗಿ ಬಿಚ್ಚಿಕೊಂಡಿತ್ತು ಉಗ್ರರ ರಹಸ್ಯ. ಬೆಂಗಳೂರಿನ ಶಮಾ ಪರ್ವಿನ್ ಬಂಧನದ ಬಳಿಕ
ಇಡೀ ದೇಶದಲ್ಲಿ ಹರಡಿಕೊಂಡಿದ್ದ ಉಗ್ರರ ಚೈನ್ ಲಿಂಕ್ ಬೆಳಕಿಗೆ ಬರುತ್ತಾ ಹೋಯಿತು. ಈಕೆಯೊಬ್ಬಳ ಬಂಧನದಿಂದಲೇ ಸುಮಾರು 8 ಜನ ಪ್ರಮುಖ ಉಗ್ರರನ್ನ ಬಂಧಿಸಲಾಗಿದೆ. ಇವರ ಬಳಿ ವಶಪಡಿಸಿಕೊಂಡಿರುವ ಅಪಾರ ಪ್ರಮಾಣದ ಸ್ಫೋಟಕಗಳು ಭಾರತದಲ್ಲಿ ಇದುವರೆಗೆ ಉಗ್ರರಿಂದ ವಶಪಡಿಸಿಕೊಂಡಿರುವ ಸ್ಫೋಟಕಗಳಿಗಿಂತ ಹೆಚ್ಚಾಗಿದೆ. ಕೇವಲ ಶಮಾ ಪರ್ವಿನ್ ಒಬ್ಬಳ ಹೆಡೆಮುರಿ ಕಟ್ಟಿದ್ದರಿಂದ 8ಕ್ಕೂ ಹೆಚ್ಚು ಉಗ್ರರು ಬಲೆಗೆ ಬಿದ್ದಿದ್ದು ದೇಶದಲ್ಲಿ ದೊಡ್ಡ ಪ್ರಮಾಣದ ಬಂಧನಕ್ಕೆ ರೂಪಿಸಿದ್ದ ಸಂಚು ವಿಫಲವಾಗಿದೆ. ಶಮಾ ಪರ್ವಿನ್ ಬಂಧನದಿಂದ ಇನ್ನೊಂದು ಸ್ಫೋಟಕ ಮಾಹಿತಿ ಬಯಲಾಗಿದೆ. ಭಾರತದಲ್ಲಿ ಉಗ್ರರು ಕೆಮಿಕಲ್ ದಾಳಿಗೆ ತಯಾರಿ ನಡೆಸ್ತಾ ಇದ್ರು ಅನ್ನೋ ಬೆಚ್ಚಿ ಬೀಳೋ ವಿಚಾರ ಬೆಳಕಿಗೆ ಬಂದಿದೆ. ಶಮಾ ಪರ್ವಿನ್ ಬಂಧನ ಆಗದೇ ಇದ್ದಿದ್ರೆ ಈಗ ನಡೆದಿರೋ ಸ್ಫೋಟಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಸ್ಫೋಟ ಸಂಭವಿಸೋ ಸಾಧ್ಯತೆ ಇತ್ತು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಿದ್ರೆ ಶಮಾ ಪರ್ವಿನ್ ಬಂಧನದಿಂದ ಒಂದೊಂದೇ ಲಿಂಕ್ ಬೆಚ್ಚಿಕೊಳ್ಳುತ್ತಾ ಬೆಂಗಳೂರಿನಲ್ಲಿ ಉಗ್ರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಶಮಾ ಪರ್ವಿನ್ ಬಂಧನದ ಬಳಿಕ ಸ್ಫೋಟಕ ಮಾಹಿತಿ ಬಯಲಾಗಿತ್ತು. ಭಾರತದಲ್ಲಿ ಉಗ್ರರು ಕೇವಲ ಬಾಂಬ್ ಬ್ಲಾಸ್ಟ್ ಮಾಡಲು ಮಾತ್ರ ಪ್ಲಾನ್ ಮಾಡಿರಲಿಲ್ಲ, ಬದಲಿಗೆ ಕೆಮಿಕಲ್ ಬಾಂಬ್ ದಾಳಿಗೂ ಸಂಚು ರೂಪಿಸಿದ್ರು ಅನ್ನೋ ಮಾಹಿತಿ ಬಯಲಾಗಿತ್ತು. ಈ ಮಾಹಿತಿ ಸಿಗದಿದ್ದಂತೆ ಉಗ್ರರ ಒಂದೊಂದೇ ಲಿಂಕ್ ಸಿಗ್ತಾ ಹೋಯ್ತು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಶಮಾ ಪರ್ವಿನ್ ಅನ್ಸಾರಿಯನ್ನ ಬಂಧಿಸಿದ ಬಳಿಕ ತನಿಖೆಯಲ್ಲಿ ಗುಜರಾತ್ ATS ಅಧಿಕಾರಿಗಳೇ ದಂಗು ಬಡಿಯುವ ವಿಚಾರಗಳು ಹೊರಗೆ ಬಂದಿದ್ವು. ಭಾರತದಲ್ಲಿ ಕೆಮಿಕಲ್ ಬಾಂಬ್ ದಾಳಿ ನಡೆಸಲು ಯೋಜನೆ ರೂಪಿಸಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಗೊತ್ತಾಗಿತ್ತು. ಅಲ್ಲದೆ ಭಾರತದಾದ್ಯಂತ ಸ್ಲೀಪರ್ ಸೆಲ್ಗಳ ರೀತಿ ಯಾರಿಗೂ ತಿಳಿಯದಂತೆ ಎದ್ದ ಉಗ್ರರ ಒಂದೊಂದೇ ಲಿಂಕ್ ಹೊರಗೆ ಬರಲು ಶುರುವಾಗಿತ್ತು. ಬೆಂಗಳೂರಿನಲ್ಲಿ ಸಿಕ್ಕ ಒಂದೇ ಒಂದು ಲೇಡಿ ಲಿಂಕ್ ಉಗ್ರರ ಚೈನ್ ಲಿಂಕ್ ಬಯಲಿಗೆಳೆಯಲು ಕಾರಣವಾಗಿದೆ. ಭಾರತದಲ್ಲಿ ಕೆಮಿಕಲ್ ಬಾಂಬ್ ದಾಳಿಗೆ ಸಜ್ಜಾಗಿದ್ದ ಉಗ್ರರು, ಮಾರುಕಟ್ಟೆಗಳು, RSS ಕಚೇರಿಗಳೇ ಟಾರ್ಗೆಟ್. ಶಮಾ ಪರ್ವಿನ್ ಬಂಧನದ ಬಳಿಕ ಆಕೆ ಅಹಮದ್ ಮೊಹಮ್ಮದಿನ್ ಸೈಯದ್ ಅನ್ನೋನ ಹೆಸರನ್ನ ಬಾಯಿ ಬಿಟ್ಟಿದ್ದಳು. ಮೂಲತಃ ಹೈದರಾಬಾದ್ನವನಾದ ಈತ ಚೀನಾದಲ್ಲಿ ವೈದ್ಯಕೀಯ ಪದವಿ ಪಡೆದುಕೊಂಡಿದ್ದ. ಚೀನಾದಲ್ಲಿ ವೈದ್ಯಕೀಯ ಪದವಿ ಪಡೆದು ಗುಜರಾತ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಹಮದ್ ತಾನು ಪಡೆದಿದ್ದ ವೈದ್ಯಕೀಯ ಜ್ಞಾನ ಬಳಸಿ ಕೆಮಿಕಲ್ ಬಾಂಬ್ ತಯಾರಿಸಲು ಸಜ್ಜಾಗಿದ್ದ. ಇವನನ್ನ ಭಾನುವಾರ ಗುಜರಾತ್ನಲ್ಲಿ ಬಂಧಿಸಲಾಗಿತ್ತು. ಇವನ ವಿಚಾರಣೆ ನಡೆಸಿದಾಗ ದೆಹಲಿಯ ಆಜಾದ್ಪುರ್ ಮಂಡಿ, ಅಹಮದಾಬಾದ್ನ ನರೋಡಾ ಮಾರುಕಟ್ಟೆ, ಲಕ್ನೌನ RSS ಕಚೇರಿಗಳ ಬಳಿಕ ಕೆಮಿಕಲ್ ಬಾಂಬ್ ಸಿಡಿಸಲು ಪ್ಲಾನ್ ಮಾಡಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಸೇನೆ ಪೊಲೀಸರಿಗೆ ಜೈಷ್ ಹೆಸರಲ್ಲಿ ಬೆದರಿಕೆ ಪೋಸ್ಟರ್ಗಳು. ಕಾಶ್ಮೀರದ ಅಂಟಿಸಿದ ಪೋಸ್ಟರ್ಗಳು ನೀಡಿತ್ತು ದೊಡ್ಡ ಕ್ಲೂ. ಅಕ್ಟೋಬರ್ 19ರಂದು ಕಾಶ್ಮೀರದ ಹಲವೆಡೆ ಸೇನೆ ಮತ್ತು ಪೊಲೀಸರಿಗೆ ಜೈಷ್ ಎ ಮೊಹಮ್ಮದ್ ಹೆಸರಲ್ಲಿ ಬೆದರಿಕೆಯೊಡ್ಡುವ ಪೋಸ್ಟರ್ಗಳನ್ನ ಅಂಟಿಸಲಾಗಿತ್ತು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಜಮ್ಮು ಕಾಶ್ಮೀರ ಪೊಲೀಸರು ಪೋಸ್ಟರ್ ಅಂಟಿಸಿದವರ ಬೆನ್ನು ಬಿದ್ದಿದ್ರು. ಆಗ ಪೊಲೀಸರಿಗೆ ಇದು ಅವಿದ್ಯಾವಂತರು ಮಾಡಿರೋ ಕೆಲಸವಲ್ಲ, ಬದಲಿಗೆ ವಿದ್ಯಾವಂತರು ಉನ್ನತ ಹುದ್ದೆಗಳಲ್ಲಿರೋ ಮಾಡಿರೋ ಕೆಲಸ ಅನ್ನೋದು ಗೊತ್ತಾಗಿತ್ತು. ಅಲ್ಲದೆ ಇವರೆಲ್ಲ ಪಾಕಿಸ್ತಾನದಲ್ಲಿರೋ ಹ್ಯಾಂಡ್ಲರ್ಗಳು ಹೇಳಿದಂತೆ ಕೇಳ್ತಿದ್ದಾರೆ ಅನ್ನೋ ಸುಳಿವು ಸಿಕ್ಕಿತ್ತು. ಈ ಪೋಸ್ಟರ್ಗಳ ಬೆನ್ನು ಹತ್ತಿದ್ದ ಪೊಲೀಸರಿಗೆ ಒಂದು ಮಿಕ ಬಲೆಗೆ ಬಿದ್ದಿತ್ತು. ಆ ಮಿಕದಿಂದ ಇನ್ನಷ್ಟು ಮಿಕಗಳು ಸಿಕ್ಕಿ ಬಿದ್ದಿವೆ. ಅನಂತ್ನಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನ ಬಂಧನ. ಆತನ ಮನೆಯ ಲಾಕರ್ನಲ್ಲಿ ಸಿಕ್ಕಿತ್ತು ಒಂದು AK-47 ರೈಫಲ್. ಶಮಾ ಪರ್ವಿನ್ ಬಂಧನ ಬಳಿಕ ಮೊಹಿಯುದ್ದೀನ್ ಬಲೆಗೆ ಕೆಡವಿದ್ದ ತನಿಖಾ ಸಂಸ್ಥೆಗಳಿಗೆ ಕಾಶ್ಮೀರದ ಪೋಸ್ಟರ್ಗಳಿಂದ ಒಂದು ಸುಳಿವು ಸಿಕ್ಕಿತ್ತು.
ಇದನ್ನ ಆಧರಿಸಿ ತನಿಖೆ ನಡೆಸಿದಾಗ ಅನಂತ್ನಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಥಾನಿಕ ವೈದ್ಯನಾಗಿ ಕೆಲಸ ಮಾಡಿದ್ದ ಡಾಕ್ಟರ್ ಆದಿಲ್ ಅಹಮದ್ ಮನೆ ದಾರಿ ತೋರಿತ್ತು. ಜಮ್ಮು ಕಾಶ್ಮೀರ ಪೊಲೀಸರು ಆತನ ಮನೆ ಮೇಲೆ ದಾಳಿ ನಡೆಸಿದಾಗ ಲಾಕರ್ನಲ್ಲಿ ಒಂದು AK-47 ರೈಫಲ್ ಪತ್ತೆಯಾಗಿತ್ತು. ಆತ ವಿಚಾರಣೆಯಲ್ಲಿ ಹರಿಯಾಣದ ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದ ಮುಜಾಮಿಲ್ ಹೆಸರು ಬಾಯ್ಬಿಟ್ಟಿದ್ದ. ಮುಜಾಮಿಲ್ ಹೆಡೆಮುರಿ ಕಟ್ಟಿದಾಗ ಡಾಕ್ಟರ್ ಶಾಹಿನಾಳ ಹೆಸರು ಬೆಳಕಿಗೆ ಬಂದಿತ್ತು. ಇದಾದ ಬಳಿಕ ಒಬ್ಬೊಬ್ಬರನ್ನೇ ಬಿಲದಿಂದ ಹೊರಗೆಳೆಯಲಾಗಿದೆ. ಯಾರ್ಯಾರನ್ನ ತನಿಖಾ ಸಂಸ್ಥೆಗಳು ಹೊರಗೆಳೆದಿವೆ ಅನ್ನೋದನ್ನ ನೋಡೋದಾದ್ರೆ ಯಾರ್ಯಾರು ತನಿಖಾ ಸಂಸ್ಥೆಗಳ ಬಲೆಗೆ? ಇದುವರೆಗೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಇತರ ತನಿಖಾ ಸಂಸ್ಥೆಗಳು ಡಾಕ್ಟರ್ ಮುಜಾಮಿಲ್ ಶಕೀಲ್, ಡಾಕ್ಟರ್ ಶಾಯಿನಾ, ಡಾಕ್ಟರ್ ಆದಿಲ್ ಅಹಮದ್, ಮಸೀದಿಯೊಂದರ ಇಮಾಮ್ ಮೌಲಿ ಇರ್ಫಾನ್ ಅಹಮದ್, ಆರಿಫ್ ನಿಸಾರ್ದರ್, ಮಕ್ಸೂಸ್ ಅಹಮದ್ ದರ್, ಜಮೀರ್ ಅಹಮದ್, ಯಾಸಿರ್ ಅಲ್ ಅಸ್ರಫ್ ಅನ್ನೋರ ಹೆಡೆಮುರಿ ಕಟ್ಟಿದ್ದಾರೆ. ಡಾಕ್ಟರ್ ಆದಿಲ್ ಅಹಮದ್ ನೀಡಿದ ಮಾಹಿತಿ ಆಧರಿಸಿ ಹರಿಯಾಣದ ದೌಜ್ನಲ್ಲಿರೋ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಮುಜಾಮಿಲ್ ಶಕೀಲ್ ಮನೆ ಮೇಲೆ ದಾಳಿ ನಡೆಸಲಾಗಿತ್ತು. ಈ ವೇಳೆ ಭಾರತದ ಉಗ್ರರ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ಸ್ಫೋಟಕ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಮುಜಾಮಿಲ್ ಮನೆಯಲ್ಲಿ ಸಿಕ್ಕ ಸ್ಫೋಟಕ ವಸ್ತುಗಳು ಏನು ಅನ್ನೋದನ್ನ ನೋಡೋದಾದ್ರೆ ದಾಳಿಯಲ್ಲಿ ಸಿಕ್ಕ ವಸ್ತುಗಳೇನು? 2900 ಕೆಜಿಯಷ್ಟು ಸ್ಫೋಟಕ, 360 ಕೆಜಿಯಷ್ಟು ಹೆವಿ ಎಕ್ಸ್ಪ್ಲೋಸಿವ್ಸ್, 3 ಮ್ಯಾಗಜಿನ್, 83 ಜೀವಂತ ಗುಂಡುಗಳು, 8 ಗುಂಡುಗಳಿದ್ದ ಪಿಸ್ತೂಲ್, ಗುಂಡು ಖಾಲಿಯಾಗ್ತಿದ್ದ 2 ಕಾರ್ಟ್ರಿಡ್ಜ್, 2 ಹೆಚ್ಚುವರಿ ಮ್ಯಾಗಜಿನ್, ಸ್ಫೋಟಕಗಳು ತುಂಬಿದ 12 ಶೂಟ್ ಕೇಸ್, 20 ಟೈಮರ್, 4 ಬ್ಯಾಟರಿ, ರಿಮೋಟ್, 5 ಕೆಜಿ ಹೆವಿ ಮೆಟಲ್, 1 ವಾಕಿ ಟಾಕಿ ವಶಕ್ಕೆ ಪಡೆಯಲಾಗಿದೆ. ಸಂಗಡಿಗರು ಸಿಕ್ಕಿಬಿದ್ದ ಬಳಿಕ ಗಲಿಬಿಲಿಗೊಂಡಿದ್ದ ಉಮರ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿ ಬ್ಲಾಸ್ಟ್ ಮಾಡಿದ್ನ. ಫರೀದಾಬಾದ್ನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಇತಿಹಾಸದಲ್ಲಿಯೇ ಅತಿ ದೊಡ್ಡ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ರು. ಸೋಮವಾರ ಬೆಳಗ್ಗೆ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಪೊಲೀಸರು ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು. ಜೊತೆಗೆ ಒಂದೇ ಏಟಿಗೆ 8 ಜನರ ಉಗ್ರರನ್ನ ಪೊಲೀಸರು ಬಂಧಿಸಿದ್ರು. ಬಂಧಿತರೆಲ್ಲರೂ ಜೈಷ್ ಎ ಮೊಹಮ್ಮದ್, ಅನ್ಸಾರ್, ಫಜ್ವತ್ ಅಲ್ ಹಿಂದ್ ಉಗ್ರ ಸಂಘಟನೆಗಳಿಗೆ ಸೇರಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ಗೆ ಕಾರಣನಾಗಿದ್ದಾನೆ ಅಂತ ಶಂಕಿಸಲಾಗಿರೋ ಡಾಕ್ಟರ್ ಮೊಹಮ್ಮದ್ ಉಮರ್ನ ಸಂಗಡಿಗರು ಅಂತ ತನಿಖಾ ಸಂಸ್ಥೆಗಳು ಹೇಳುತ್ತಿವೆ. ಜಮ್ಮು ಕಾಶ್ಮೀರ ಪೊಲೀಸರು ಸೋಮವಾರ ಬೆಳಗ್ಗೆ ಫರೀದಾಬಾದ್ನಲ್ಲಿ ಒಂದೇ ಗುಕ್ಕಿಗೆ 8 ಉಗ್ರರನ್ನ ಬಂಧಿಸಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ವಶಪಡಿಸಿಕೊಂಡಿದ್ರು. ಯಾವಾಗ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯಲ್ಲಿ ಉಗ್ರರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ರು. ಕೆಂಪುಕೋಟೆಯ ಬಳಿ ಸ್ಫೋಟಕ್ಕೆ ಕಾರಣವಾಗಿದ್ದ ಡಾಕ್ಟರ್ ಮೊಹಮ್ಮದ್ ಉಮರ್ ಗಲಿಬಿಲಿಗೊಂಡಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ತನ್ನ ಸಂಗಡಿಗರೆಲ್ಲರನ್ನೂ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಆತ ಕಂಗಾಲಾಗಿದ್ದ. ತಾನು ಕೂಡ ಪೊಲೀಸರಿಗೆ ಸಿಕ್ಕಿ ಬೀಳ್ತೀನಿ ಅನ್ನೋ ಭಯ ಆತನಿಗೆ ಕಾಡಲು ಶುರು ಮಾಡಿತ್ತು. ಇದೇ ಕಾರಣಕ್ಕೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಆತ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಬಳಿಯ ಪಾರ್ಕಿಂಗ್ನಲ್ಲಿ 3 ಗಂಟೆ ಅವಿತುಕೊಂಡಿರಬಹುದು ಅಂತ ತನಿಖಾಧಿಕಾರಿಗಳು ಅನುಮಾನಿಸಿದ್ದಾರೆ. ಕೊನೆಗೆ ಬೇರೆ ದಾರಿ ಕಾಣದೆ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಮಾಡಿರಬಹುದು ಅನ್ನೋ ಸಂದೇಹ ಕಾಡ್ತಿದೆ. ಜೈಲಲ್ಲಿರೋ ಉಗ್ರರಿಂದ ಮಾಹಿತಿ ಕಲೆ ಹಾಕುತ್ತಿರುವ NIA. IM, ಜೈಷ್, ಲಷ್ಕರ್ ಉಗ್ರರಿಂದ ಬ್ಲಾಸ್ಟ್ ಕುರಿತು ಮಾಹಿತಿ.
ದೆಹಲಿಯಲ್ಲಿ ಬ್ಲಾಸ್ಟ್ ಸಂಭವಿಸಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಕೇವಲ 10 ನಿಮಿಷದಲ್ಲೇ ದೆಹಲಿ ಪೊಲೀಸ್ ಕ್ರೈಮ್ ಬ್ರಾಂಚ್ನ ಸ್ಪೆಷಲ್ ಸೆಲ್ ಟೀಮ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿತ್ತು. ಜೊತೆಗೆ ಎನ್ಐಎ, ಎನ್ಎಸ್ಜಿ, ಎಸ್ಪಿಜಿ, ಐಬಿ ಟೀಮ್ಗಳು ಕೂಡ ಸ್ಫೋಟದ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ವು. ಎನ್ಐಎ ಹೆಗಲಿಗೆ ವಿಚಾರಣೆಯನ್ನ ವಹಿಸುತ್ತಿದ್ದಂತೆ ಎನ್ಐಎ ಅಲರ್ಟ್ ಆಗಿದೆ. ದೇಶದ ವಿವಿಧ ಜೈಲುಗಳಲ್ಲಿ ಬಂದಿಯಾಗಿರುವ ಇಂಡಿಯನ್ ಮುಜಾಹಿದ್ದೀನ್, ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಉಗ್ರರ ವಿಚಾರಣೆ ಆರಂಭಿಸಿದೆ. ಯಾವ ಸಂಘಟನೆಯವರು ಈ ರೀತಿಯ ಕೃತ್ಯ ಎಸಗಿದ್ದಾರೆ ಅನ್ನುವುದನ್ನ ನಿರ್ಧರಿಸಲು ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ರಾಜಧಾನಿ ದೆಹಲಿಯಲ್ಲಿ ನಡೆದಿರೋ ಕಾರ್ ಬ್ಲಾಸ್ಟ್ ಪ್ರಕರಣ ಇಡೀ ದೇಶದ ಜನರಲ್ಲಿ ಆತಂಕ ಮೂಡಿಸಿದೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ದೇಶದ ಒಳಗೆ ಸಂಭವಿಸಿರೋ ಅತಿ ದೊಡ್ಡ ಬ್ಲಾಸ್ಟ್ ಇದಾಗಿದೆ. ಕೆಂಪು ಕೋಟೆ ಬಳಿಯ ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದರೆ ಸ್ಫೋಟದ ತೀವ್ರತೆಯನ್ನ ನೋಡಿದಾಗ ಇದೊಂದು ಉಗ್ರ ಕೃತ್ಯ ಇರಬಹುದು ಅನ್ನೋ ಸಂದೇಹ ಸ್ಪಷ್ಟವಾಗಿದೆ. ಆದರೆ ಇದನ್ನ ಖಚಿತಪಡಿಸುವ ಯಾವುದೇ ಸಾಕ್ಷ್ಯಗಳು ಇದುವರೆಗೆ ಸಿಕ್ಕಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.